ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬ್ಲಾಸ್ಟ್ ವಿಚಾರವಾಗಿ ನಿಮಗೆ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ವಿ. ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ನಿರಂತರವಾಗಿ ಟಿವಿನ ನಿಮಗೆ ನೀಡ್ತಾ ಬರ್ತಾ ಇದೆ. ಹಲವಾರು ಅನುಮಾನಗಳಿದೆ. ಈ ಬ್ಲಾಸ್ಟ್ ನ ಹಿಂದೆ ಹಲವಾರು ಡೌಟ್ಸ್ ಇದೆ. ಸಿಲಿಂಡರ್ ಸ್ಫೋಟಗೊಂಡಿರೋ ಕುರುಹು ಇಲ್ಲ ಅನ್ನೋ ಬಗ್ಗೆ ಮಾಹಿತಿ ಇದೆ. ಇದು ಬಹಳ ಮೇಜರ್ ಆದಂತಹ ವಿಚಾರ. ಅದೇ ಸ್ಥಳದಲ್ಲಿ ಬ್ಯಾಟ್ರಿ ಹಾಗೇನೆ ಬ್ಯಾಗ್ ಕೂಡ ಪತ್ತೆಯಾಗಿದೆ. ಯಾಕಂದ್ರೆ ಅಲ್ಲಿ ಯಾವುದನ್ನು ಕೂಡ ಲೈಟ್ಲಿ ತಗೊಳ್ಳೋ ಹಾಗೇನೆ ಇಲ್ಲ. ಪ್ರತಿಯೊಂದನ್ನು ಕೂಡ ಬಹಳ ಸೀರಿಯಸ್ ಆಗಿ ಅಲ್ಲಿ ಪರಿಗಣಿಸಬೇಕಾಗುತ್ತೆ. ಹೋಟೆಲ್ಗೆ ಸೇರಿದಂತಹ ವಸ್ತುವಿನಿಂದ ಸ್ಫೋಟ ಆಗಿಲ್ಲ ಅನ್ನೋದು ಬಗ್ಗೆ ಮಾಹಿತಿ ಇದೆ ಈಗ. ಸೊ ರಾಮೇಶ್ವರಂ ಕೆಫೆಯಲ್ಲಿ ಏನು ಬ್ಲಾಸ್ಟ್ ಆಗಿದೆ, ಅದು ಹೋಟೆಲ್ನಲ್ಲಿರುವಂತಹ ಗ್ಯಾಸ್ ಸಿಲಿಂಡರ್ ಇರ್ಬೋದು ಅಥವಾ ಒಳಗೇನಾದರೂ ಶಾರ್ಟ್ ಸರ್ಕ್ಯೂಟ್ ಅಂಥದ್ದು ಏನೂ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಈಗ ಕಮಿಷನರ್ ದಯಾನಂದ್ ಅವರು ಅಲ್ಲಿಗೆ ಆಗಮಿಸಿದ್ದಾರೆ. ಆ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ನೇರ ದೃಶ್ಯಗಳನ್ನ ಕಮಿಷನರ್ ದಯಾನಂದ್ ಅವರು ಈಗ ಭೇಟಿ ನೀಡ್ತಿರುವಂತಹ ಸಂದರ್ಭ. ಸೊ ಇಂಥ ಒಂದು ಮೇಜರ್ ಬ್ಲಾಸ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಈಗ ಕಮಿಷನರ್ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಇದೀಗ ನಾವು ಸ್ಥಳದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕಮಿಷನರ್ ದಯಾನಂದ್ ಅವರು ಈಗ ಆಗಮಿಸಿದ್ದಾರೆ. ಸೊ ಒಂದಷ್ಟು ಅನುಮಾನಗಳು ಏನೇನು ಮೂಡ್ತಾ ಇದೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಹೋಟೆಲ್ಗೆ ಸಂಬಂಧಪಟ್ಟಂತ ಯಾವುದೇ ವಸ್ತುವಿನಿಂದ, ಅಲ್ಲಿನ ಸಿಲಿಂಡರ್ ಇರ್ಬೋದು ಅಥವಾ ಬೇರೆ ಯಾವುದೇ ವಸ್ತುವಿನಿಂದ ಅಲ್ಲಿ ಬ್ಲಾಸ್ಟ್ ಆಗಿಲ್ಲ ಅನ್ನೋದು. ಸೊ ರಾಮೇಶ್ವರಂ ಕೆಫೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನೋದು ಆರಂಭದಲ್ಲಿ ಇದ್ದಂಥ ವಿಚಾರ. ಆದರೆ ಈಗ ಯಾವುದೇ ಇನ್ಸೈಡ್ ಇರುವಂಥ ವಸ್ತುಗಳಿಂದ ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಬಹಳ ಪ್ರಮುಖವಾಗಿ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇದೀಗ ಸಿಟಿ ಕಮಿಷನರ್ ದಯಾನಂದ್ ಅವರಲ್ಲಿಗೆ ಆಗಮಿಸಿದ್ದಾರೆ. ಹೋಟೆಲ್ನಲ್ಲಿ ಆದಂಥ ಬ್ಲಾಸ್ಟ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸ್ಥಳೀಯ ಪೊಲೀಸರು ಕೂಡ ಈಗ ಬಂದು ನೋಡಿ ನೀವು ಗಮನಿಸ್ಬೋದು. ಕಮಿಷನರ್ ಎಲ್ಲಿ ಬ್ಲಾಸ್ಟ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಸಿಕ್ಕಂಥ ವಸ್ತುಗಳಿರ್ಬೋದು, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಖುದ್ದು ಕಮಿಷನರ್ ಅವರೇ ಬಂದು ಈಗ ಮಾಹಿತಿಯನ್ನು ಕಲೆ ಹಾಕ್ತಿರೋದು. ಸೊ ಸ್ಫೋಟದ ತೀವ್ರತೆ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಮುಂಭಾಗ ಛಿದ್ರವಾಗಿದೆ. ಅಲ್ಲಿದ್ದಂಥವರೆಲ್ಲ ಏನೇನು ಫುಡ್ ತಿಂತಾ ಇದ್ರಲ್ಲ ಅಲ್ಲಲ್ಲೇ ಟೇಬಲ್ನಲ್ಲೇ ಬಿಟ್ಟೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ. ಯಾಕಂದರೆ ಅಂಥ ದೊಡ್ಡ ಬ್ಲಾಸ್ಟ್ ಅದು. ಸುಮಾರು ಆ ಭಾಗದಿಂದ ಕುಂದಲಹಳ್ಳಿಯಿಂದ ರಾಮೇಶ್ವರಂ ಕೆಫೆಯಿಂದ ಸುಮಾರು 1-1.5 ಕಿಲೋಮೀಟರ್ವರೆಗೂ ಕೂಡ ಅದರ ಸೌಂಡ್ ಕೇಳಿದೆ ಅಂತ ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಸೊ ಆ ಬ್ಲಾಸ್ಟ್ ಆದಂಥ ಕೆಲವೇ ಹೊತ್ತಿನಲ್ಲಿ ಇದ್ದಂಥ ಅಷ್ಟೂ ಕಸ್ಟಮರ್ಸ್ ಕೂಡ ಪ್ಯಾನಿಕ್ ಆಗಿ ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಲ್ಲೇ ಅವರ ಲಂಚ್ ಏನಿತ್ತು ಅಥವಾ ಫ್ರೂಟ್ ಜ್ಯೂಸ್ ಏನಿತ್ತು ಎಲ್ಲವನ್ನೂ ಕೂಡ ಗ್ಲಾಸ್ಗಳನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ. ಯಾಕಂದರೆ ಅಂಥ ಒಂದು ಬ್ಲಾಸ್ಟ್ ಅದು. ವೈಟ್ಫೀಲ್ಡ್ HAL ಇಂದಿರಾನಗರ ಪೊಲೀಸರು ಅಲ್ಲಿಗೆ ಈಗ ಭೇಟಿ ನೀಡಿದ್ದಾರೆ. ಇಂದಿರಾನಗರ ಪೊಲೀಸರಿಂದ CC ಕ್ಯಾಮೆರಾ ಪರಿಶೀಲನೆ ಕೂಡ ಆಗ್ತಾ ಇದೆ. ಸೊ ರಾಮೇಶ್ವರಂ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 5 ನಿಮಿಷದಷ್ಟೊತ್ತಿಗೆ ಆಗಿರುವಂಥ ಬ್ಲಾಸ್ಟ್ ಇದು ಅಂತ ಈಗ ಮಾಹಿತಿ ಇದೆ. ಯಾಕಂದರೆ ಎಕ್ಸಾಕ್ಟ್ಲಿ ಇದು ಲಂಚ್ ಟೈಮ್. ನಾನಾ ಕಾರಣಗಳಿರ್ಬೋದು. ಯಾಕಂದರೆ ಆರಂಭದಲ್ಲೇ ಈಗ ನಮ್ಮ ಕ್ರೈಮ್ ಹೆಡ್ ಕಿರಣ್ ಅವರು ಕೂಡ ತಿಳಿಸ ಹಾಗೇನೆ ಇದು ಬಿಸ್ನೆಸ್ ರೈವಲ್ರಿ ವಿಚಾರವಾಗಿ ಎಲ್ಲೋ ಒಂದು ಕಡೆ ರಾಮೇಶ್ವರಂ ಕೆಫೆಗೆ ಹೋಗೋದಕ್ಕೆ ಜನ ಯೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದುರುದ್ದೇಶದಿಂದ ಮಾಡಿರ್ಬೋದು. ಅಥವಾ ಯಾರಾದರೂ ಕಿಡಿಗೇಡಿಗಳು ಇಂಥ ಒಂದು ಜಾಗದಲ್ಲಿ ಏನಾದರೂ ಬ್ಲಾಸ್ಟ್ ಮಾಡಿದ್ರೆ ನಮಗೊಂದು ಹೆಸರು ಬರುತ್ತೆ, ಎಲ್ಲ ಕಡೆ ಕೂಡ ಹೆಡ್ಲೈನ್ ಆಗುತ್ತೆ ಅನ್ನೋದು ಕೆಲವೊಂದು ಸ್ವಂತ ಸೈಕ್ಗಳು ಇದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಏನಾದರೂ ದೊಡ್ಡ ಮಟ್ಟದ ಪ್ಲ್ಯಾನ್ ನೆಟ್ವರ್ಕ್ ಇರ್ಬೋದಾ, ಯಾವುದಾದ್ರೂ ಸಂಘಟನೆ ಇರ್ಬೋದು, ಇದು ಕೂಡ ಈ ಆ್ಯಂಗಲಲ್ಲೂ ಕೂಡ NIA ಆ್ಯಂಗಲ್ನಲ್ಲೂ ಕೂಡ ಇದು ಬರುತ್ತೆ ಖಂಡಿತ. ಯಾಕಂದರೆ ಅಂಥ ಒಂದು ಬ್ಲಾಸ್ಟ್ ಇಲ್ಲ ಆಗಿರೋದು. ಬ್ಲಾಸ್ಟ್ ಮಾಡೋದಕ್ಕೆ ಬಳಸಿರುವಂಥ ವಸ್ತುಗಳು ಏನು ಇದೆಲ್ಲವನ್ನು ಕೂಡ ಈಗ FSLನ ಟೀಮ್ ಬಂದಿದೆ ಅಲ್ಲಿ. ಜೊತೆಗೆ ಬಾಂಬ್ ಡಿಫ್ಯೂಸ್ ಸ್ಕ್ವಾಡ್ ಕೂಡ ಬಂದಿದ್ದಾರೆ ಈಗ. ಸೊ ಪ್ರತಿಯೊಂದು ಚೆಕ್ ನಡೀತಾ ಇದೆ. ಜೊತೆಗೆ ಇಷ್ಟು ಮಾತ್ರ ಅಥವಾ ಬೇರೆ ಕಡೆ ಇನ್ನೂ ಏನಾದರೂ ಸ್ಫೋಟಕಗಳು ಇದೆಯಾ ಇದರ ಬಗ್ಗೆ ಕೂಡ ಈಗ ಪತ್ತೆ ಮಾಡಲಾಗ್ತಿದೆ. ಅದಕ್ಕೋಸ್ಕರನೇ ಈಗ ಅಲ್ಲಿದ್ದಂಥ ಎಲ್ಲ ಸಾರ್ವಜನಿಕರನ್ನ ಕೂಡ ಹೊರಗಡೆ ಕಳಿಸಲಾಗಿದೆ. ಸುತ್ತಮುತ್ತ ಬ್ಯಾರಿಕೇಡನ್ನು ಹಾಕಲಾಗಿದೆ. ಸೊ ಈಗ ಸಿಟಿ ಕಮಿಷನರ್ ದಯಾನಂದ್ ಅವರು ಈಗ ಬಂದಿದ್ದಾರೆ, ಬೆಂಗಳೂರಿನ ಕಮಿಷನರ್. ಸೊ ಸ್ಫೋಟದ ಸ್ಥಳದಲ್ಲಿ ಪೊಲೀಸ್ ಆಯುಕ್ತರಿಂದ ಈಗ ಚೆಕ್ ನಡೀತಿದೆ. ಆಯುಕ್ತರಿಗೆ ಮಾಹಿತಿ ನೀಡುತ್ತಿದ್ದಾರೆ DCP ಶಿವಕುಮಾರ್ ಗುಣ. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಈಗ ಆಗಮಿಸಿದ್ದಾರೆ. ನೀವು ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈಗ ದಯಾನಂದ್ ಅವರಿಗೆ ಉಳಿದಂಥ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಘಟನಾ ಸ್ಥಳಕ್ಕೆ ಈಗ ಸಾಕಷ್ಟು ಟೀಮ್ಗಳು ಹೋಗ್ತಾ ಇರೋದಲ್ಲಿ ಒಂದು FSLನ ಟೀಮ್ ಜೊತೆಗೆ ಬಾಂಬ್ ಸ್ಕ್ವಾಡ್ನವರು ಕೂಡ ಅಲ್ಲಿ ಹೋಗಿದ್ದನ್ನು ಗಮನಿಸಿದ್ರೆ. ಬ್ಲಾಸ್ಟ್ ಹೇಗಾಗಿದೆ ಅಂತಂದರೆ ಆ ಮುಂಭಾಗ ಕಂಪ್ಲೀಟ್ ಆಗಿ ಛಿದ್ರವಾಗಿದೆ. ಸೊ ಸ್ಫೋಟದ ತೀವ್ರತೆಗೆ ಮಹಿಳೆ ಸೇರಿದ ಹಾಗೆ ಒಟ್ಟು 5 ಗಾಯಗಳಾಗಿವೆ ಅಂತ ಸದ್ಯಕ್ಕಿರುವಂಥ ಮಾಹಿತಿ. ಅವ್ರನ್ನ ಹತ್ತಿರದಲ್ಲಿರುವಂಥ ಆಸ್ಪತ್ರೆಗಳಿಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಸೊ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಭಾಳ
ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ನಲ್ಲಿರುವಂಥ ಹೆಸರು ಗಳಿಸಿರುವಂಥ ಒಂದು ಕೆಫೆ. ವಿಶೇಷವಾಗಿ ಅಲ್ಲಿ ತುಪ್ಪ ಬಳಸಿ ಕೊಡುವಂಥ ಉಪಹಾರಗಳು ಅದು ಭಾಳ ಫೇಮಸ್ ಇದೆ. ಬೇರೆ ಬೇರೆ ಬ್ರ್ಯಾಂಚ್ಗಳು, ಎಲ್ಲೇ ಬ್ರ್ಯಾಂಚ್ಗಳು ಆದರೂ ಕೂಡ ಒಳ್ಳೆ ಸೌಂಡ್ ಮಾಡ್ತಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಮೇ ಬಿ ಈ ಕಾರಣಕ್ಕೆ ಇವರಿಗೆ ಪ್ರತಿನಿತ್ಯ ಇಷ್ಟು ಇನ್ಕಮ್ ಬರುತ್ತಂತೆ, ಇಷ್ಟು ಬಿಸ್ನೆಸ್ ಆಗುತ್ತಂತೆ ಅನ್ನೋದ್ರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸ್ತಾ ಇರ್ತೀವಿ. ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಎಷ್ಟು ಮಟ್ಟಿಗೆ ಅಂತಂದರೆ, ಇತ್ತೀಚೆಗೆ ಬಾಲಿವುಡ್ನ ನಟ ಕಾರ್ತಿಕ್ ಆರ್ಯನ್ ಬಂದಾಗಲೂ ಕೂಡ ರಾಮೇಶ್ವರಂ ಕೆಫೆಗೆ ನಾನು ಹೋಗಿದ್ದೆ ಅಂತ ಟ್ವೀಟ್ ಮಾಡಿದರು, ಫೋಟೋನ ಹಾಕಿದರು. ಸೊ ಅಷ್ಟು ಮಟ್ಟಿಗೆ ಬಾಲಿವುಡ್ನ ಸೆಲೆಬ್ರಿಟಿಗಳು ಕೂಡ ಬಂದು ಇಲ್ಲಿ ಉಪಹಾರ ಸೇವಿಸುವಂಥ, ಮೊನ್ನೆ ಅಷ್ಟೇ WPLನ ಇನಾಗ್ರೇಷನ್ಗೆ ಬಂದಿದ್ದಂಥ ಕಾರ್ತಿಕ್ ಆರ್ಯನ್ ಇದೇ ರಾಮೇಶ್ವರಂ ಕೆಫೆಯಲ್ಲಿ ಉಪಹಾರ ಸೇವಿಸಿ ಫೋಟೋ ಹಾಕಿದರು. ಅಂದರೆ ಅಷ್ಟು ಮಟ್ಟಿಗೆ ಫೇಮಸ್ ಆಗಿರುವಂಥದ್ದು ಇದು. ಸೊ ರಾಮೇಶ್ವರಂ ಕೆಫೆಯಿಂದ ಈಗ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಾಂಬ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಸ್ಕ್ವಾಡ್ನವರು ಕೂಡ ಅಲ್ಲಿ ಬಂದಿರೋದನ್ನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಇಲ್ಲಿಂದ ಈ ವಸ್ತುವನ್ನು ಇಟ್ಟಂಥವರು ಯಾವ ಕಡೆ ಹೋಗಿದ್ದಾರೆ ಇದೆಲ್ಲವೂ ಕೂಡ CCTVಯ ಕ್ಲಿಪ್ಪಿಂಗ್ಗಳು ಸಿಕ್ಕಾಗ ಅದನ್ನು ಪರಿಶೀಲನೆ ಮಾಡುವಾಗ ಗೊತ್ತಾಗುತ್ತೆ ಯಾರು ಇಲ್ಲಿ ಡೌಟ್ಫುಲ್ ಆಗಿ ಓಡಾಡಿದ್ದಾರೆ ಅಂತ. ಜೊತೆಗೆ ಅಲ್ಲಿ ಸಿಕ್ಕಿರುವಂಥ ಬ್ಯಾಟ್ರಿ ಇರ್ಬೋದು, ನಟ್ಟಿರ್ಬೋದು, ID ಕಾರ್ಡ್ಗಳು ಕೂಡ ಲಭ್ಯ ಆಗಿದೆ ಅದೇ ಸ್ಪಾಟ್ನಲ್ಲಿ. ಇದು ಅವ್ರದ್ದೇ ID ಕಾರ್ಡ್ ಅಥವಾ ಏನಾದರೂ ಮಿಸ್ಲೀಡ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆಯಾ, ಅಥವಾ ಅಲ್ಲಿ ಬಂದಿದ್ದಂಥ ಕಸ್ಟಮರ್ಗಳ ಏನಾದರೂ ID ಕಾರ್ಡ್ ಅಲ್ಲಿ ಪ್ಯಾನಿಕ್ ಆಗಿ ಓಡುವಂಥ ಸಂದರ್ಭದಲ್ಲಿ ಏನಾದರೂ ಅಲ್ಲೇ ಬೀಳಿಸಿ ಹೋಗಿರುವಂಥ ಚಾನ್ಸಸ್ ಕೂಡ ಇದೆ. ಸೊ ಇದೆಲ್ಲವನ್ನೂ ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದು ಬೆಂಗಳೂರಿನಂಥ ನಗರ, ಇಡೀ ದೇಶದಲ್ಲೇ ಅತಿ ವೇಗವಾಗಿ ಬೆಳೀತಿರುವಂಥ ನಗರ ಬೆಂಗಳೂರು. ಸ್ಟಾರ್ಟಪ್ಗಳು ಹೆಚ್ಚಾಗಿ ಆಗ್ತಿರುವಂಥ ನಗರ ಬೆಂಗಳೂರು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದು IT BT ಇರ್ಬೋದು, ಬೇರೆ ಬೇರೆ ಹೊಸ ಟ್ಯಾಲೆಂಟ್ಗಳು ಬರ್ತಿರುವಂಥದ್ದು ನಮ್ಮ ಬೆಂಗಳೂರಿನಿಂದ. ಹಾಗಾಗಿ ಇಲ್ಲಾಗುವಂಥ ಬ್ಲಾಸ್ಟ್ ಏನಿದೆ ಅದು ಭಾಳ ಮೇಜರ್ ಆದಂಥ ಒಂದು ವಿಚಾರ ಆಗುತ್ತೆ. ಅದು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಚಾರ ಆಗುತ್ತೆ. ಸೊ ಹಿಂದೆ ಕೂಡ ನಾವು ಹಲವಾರು ಇಂಥ ಘಟನೆಗಳನ್ನು ಗಮನಿಸಿದ್ದೀವಿ. ಬ್ಲಾಸ್ಟ್ಗಳಾಗಿರುವಂಥದ್ದನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಂಬೈ ಮತ್ತು RCBಯ ಮ್ಯಾಚ್ ಏನು 2010ರಲ್ಲಿ ಆಗುವಂಥ ಸಂದರ್ಭದಲ್ಲೂ ಕೂಡ ಸಂಜೆ 4 ಗಂಟೆಗೆ ಮ್ಯಾಚ್ ಫಿಕ್ಸ್ ಆಗಿತ್ತು, ಅಥವಾ ಮ್ಯಾಚ್ ಏನು ಆಡುವಂಥದ್ದಾಗಿತ್ತು. ಆ ಸಂದರ್ಭದಲ್ಲಿ ಆದಂಥ ಬ್ಲಾಸ್ಟ್ ಏನಿದೆ ಅದು ಇಡೀ ದೇಶದ ಹೆಡ್ಲೈನ್ ಆಗಿತ್ತು. ಸೊ ಇದೀಗ ಅಂಥದ್ದೇ ಒಂದು ಬ್ಲಾಸ್ಟ್ ರಾಮೇಶ್ವರಂ ಕೆಫೆಯಲ್ಲಿ ಆಗಿದೆ. ಸೊ ಕಿರಣ್, ನಮ್ಮ ಕ್ರೈಮ್ ಹೆಡ್, ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಕಿರಣ್, ನೀವು ಆಗಲೇ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ರಿ. ಸೊ ಇದೀಗ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಈಗ ಕಮಿಷನರ್ ಕೂಡ ಆಗಮಿಸಿದ್ದಾರೆ. ಸೊ ಪೊಲೀಸರ ಮೂಲದಿಂದ ಏನು ಮಾಹಿತಿ ಲಭ್ಯವಾಗ್ತಾ ಇದೆ, ಈಗ ಏನೇನು ಆಗ್ತಾ ಇದೆ ಸದ್ಯಕ್ಕೆ ರಾಮೇಶ್ವರಂ ಕೆಫೆ ಬಳಿಯಲ್ಲಿ? ಕಿರಣ್. ಅವಿನಾಶ್, ಈಗ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸ್ಥಳೀಯ ಏನು DCP ಇರ್ಬೋದು, ಇನ್ಸ್ಪೆಕ್ಟರ್ಸ್ ಇರ್ಬೋದು, ಅವ್ರ ಹತ್ರ ಎಲ್ಲವೂ ಕೂಡ ಮಾಹಿತಿಯನ್ನು ತಗೋತಾ ಇದ್ದಾರೆ. ಯಾಕೆಂದರೆ ಆಲ್ರೆಡಿ ಅವರು ಸ್ಪಾಟನ್ನು ವಿಸಿಟ್ ಮಾಡಿದರು. ಜೊತೆಗೆ ಎಲ್ಲೆಲ್ಲಿ ಆಗಿತ್ತು, ಯಾವ ಸ್ಥಳದಲ್ಲಿ ಸ್ಪಾಟ್ ಏನು ಬ್ಲಾಸ್ಟ್ ಆಗಿತ್ತು. ಯಾಕೆಂದರೆ ಈಗ ಇರುವಂಥ ಮಾಹಿತಿ ಪ್ರಕಾರ ಸರ್ವಿಸ್ ಏನು ಮಾಡ್ತಾರೆ ಅಂದರೆ ಈ ಹ್ಯಾಂಡ್ ವಾಶ್ ಮಾಡುವಂಥ ಜಾಗದಲ್ಲಿರೋ ಅಲ್ಲಿ ಸಂಬಂಧಪಟ್ಟಂತೆ ಆಗಿರುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದರೆ ಇದು ಕಿಚನ್ ಒಳಗಡೆಯಿಂದಾಗಲೇ ಅದು ಸರ್ವಿಸ್ ಏರಿಯಾದಲ್ಲಿ ಆಗಿರುವಂಥದ್ದು ಬ್ಲಾಸ್ಟ್. ಆ ಜಾಗವನ್ನು ಕೂಡ ಕಂಪ್ಲೀಟಾಗಿ ಅಲ್ಲಿನ ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಡಾಗ್ ಸ್ಕ್ವಾಡ್ ಇರ್ಬೋದು, ಬಾಂಬ್ ಡಿಟೆಕ್ಟರ್ಸ್ ಇರ್ಬೋದು, ಕಂಪ್ಲೀಟ್ ತಜ್ಞರು ಕೂಡ ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ. ಈಗ ಅಲ್ಲಿ ಸಿಕ್ಕಿರುವಂಥ ಬ್ಯಾಟ್ರಿ ಏನು ಸಿಕ್ಕಿದೆ ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಈ ಒಂದು ಸ್ಫೋಟಕ ಇರ್ಬೋದು ಅನ್ನೋದನ್ನು ಯಾರು ಕ್ಯಾರಿ ಮಾಡಿದ್ದು ಅನ್ನೋದು ಒಂದು ಕಡೆ ಟೀಮ್ ಮಾಡಿಕೊಂಡು CCTVಯನ್ನು ಮಾನಿಟರ್ ಮಾಡುವಂಥದ್ದು, DVR ಎತ್ಕೊಂಡು ಮಾನಿಟರ್ ಮಾಡುವಂಥದ್ದು ಒಂದು ಟೀಮ್ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವ ಟೈಮಲ್ಲಿ ಆಗಿರೋದು, ಯಾರ್ಯಾರು ಬಂದಿದ್ರು ಒಳಗಡೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ತಪಾಸಣೆ ಮಾಡ್ತಾರೆ. ಜೊತೆಗೆ ಆಗಿದ್ದಂಥ ಸ್ಥಳ ಅಂದರೆ ಎಷ್ಟು ಮಟ್ಟಿಗೆ ಆ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಅದಕ್ಕೆ ಎಷ್ಟು ಅದರದ್ದು ಸಾಮರ್ಥ್ಯ ಏನು ಅನ್ನೋದ್ರ ಬಗ್ಗೆ, ಯಾವುದರಿಂದ ಈ ಒಂದು ಸ್ಫೋಟಕ ಅಲ್ಲಿ ಸಿಕ್ಕಿರುವಂಥ ಸ್ಪಾಟಲ್ಲಿ ಸಿಗಿರುವಂಥ ವಸ್ತುಗಳು ಏನೇನು ಸಿಕ್ಕಿದೆ ಅಡಿಷನಲ್ ಆಗಿ ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಆಗ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಅದು ಯಾವ ಥರ ಇದೇನಾರ ಒಂದು ಬ್ಲಾಸ್ಟ್ ಆಗಿರುವಂಥ ಬಳಸಿರುವಂಥ ಸಾಮಗ್ರಿಗಳು ಏನು ಅನ್ನೋದ್ರ ಬಗ್ಗೆ, ಅಲ್ಲಿ ಸ್ಫೋಟಕ ಆದಂಥ ಸ್ಥಳದಲ್ಲಿ ಸಿಕ್ಕಂಥ ಆಗಿರುವಂಥ ಮೆಟೀರಿಯಲ್ಸ್ ಏನೇನು ಅನ್ನೋದನ್ನು ತೊಗೊಂಡ್ರೆ ಬಹುಶಃ ಮುಂದಿನ ಹಂತದ ತನಿಖೆಗೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಈಗ ಅಲ್ಲಿ ಯಾವೇನು ಎಲ್ಲವೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ವೆರಿಫೈ ಮಾಡಿದ ನಂತರ ಮುಂದಕ್ಕೆ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಸದ್ಯಕ್ಕೆ ಸಿಕ್ಕಿರುವಂಥದ್ದು ಕಿಚನಲ್ಲಿ ಆಗಿರ್ಬೋದು, ಹೋಟೆಲ್ ಕಡೆಯಿಂದ ಆಗಿರ್ಬೋದು, ಏನು ಬ್ಲಾಸ್ಟ್ ಅಲ್ಲಿಂದ ಆಗಿತ್ತು ಅಂತ ಫಸ್ಟ್ ಏನು ಹೇಳ್ತಿದ್ರು ಅದನ್ನೆಲ್ಲವೂ ಕೂಡ ಈಗ ಸದ್ಯಕ್ಕೆ ರೂಲ್ ಔಟ್ ಮಾಡಿದ್ದಾರೆ. ಇನ್ನು ತನಿಖೆ ಇನ್ನೂ ಪ್ರಗತಿಯಲ್ಲಿದೆ. ಅವಿನಾಶ್.